ಜಿಲ್ಲೆ ಅಣ್ಣ ಯಾಕೋ ಬೇಜಾರಾಗಿದ್ದಾರಲ್ಲ. ಲೋ, ಅಣ್ಣನ ಮುಂದೆ ಹೇಳ, ನಾನು ಹೋಗಿ ಮಿಮಿಕ್ರಿ ಮಾಡ್ತೀನಿ. ಅಣ್ಣ ನೀವು ಹಿಂಗೆ ಬೇಜಾರಾಗಿರ್ಬೇಡ್ರಿ ಅಣ್ಣ. ನೀವು ಹಿಂಗೆ ಬೇಜಾರಾಗಿರೋದಕ್ಕೆ ನಮ್ಮ ಹುಡುಗರು ಎಲ್ಲರೂ ಬೇಜಾರಾಗವ್ರಣ್ಣ. ಆ ವಿಕ್ರಾಂತಿ ಮುಗಿಸಿರೋ ನಮಗೆ ಇನ್ನು ವೇದ ಅಂತ ಯಾವ ಲೆಕ್ಕ ಅಣ್ಣ. ಅಣ್ಣ ನಿಮ್ಮ ಮುಂದೆ ಭಾಳ ದಿನದಿಂದ ಈ ಜಿಲ್ಲೆ ಮಿಮಿಕ್ರಿ ಮಾಡ್ಬೇಕು ಅಂತ ಅಣ್ಣ. ಜಿಲ್ಲೆ ಬಾರ ಮುಂದೆ. ಯಾಕ್ರೋ ಫುಡ್ ಜಾಸ್ತಿ ಆಯ್ತೇನೋ? ಪಾರ್ಥ, ಕೆಂಗಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ಈಗ ಆಸಕ್ತಿ ನಿನ್ನಲ್ಲಿಲ್ಲ. ಪರಮ ಜಿಲ್ಲೆ ನಾ ಹೇಳೋಣ ಎದ್ರಕೊಂಬೇಡ. ಏಯ್, ಲೈಟ್ ಆಫ್ ಆಯ್ತು ನೋಡ್ರು. ಕ್ಯಾಂಡಿ ಬಾರ. ಏನದ್ ಸೌಂಡು? ಗೊತ್ತಿಲ್ಲ ಅಣ್ಣ. ಯಾರದು? 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 ಮುಂದೆ ಬಾ. ಎಲ್ಲಿದ್ರು? Everybody is a gangster. Till you see the monster.
ಪ್ಲಾನ್. ಯಾಕೆ ತುಂಬ ಬೆವರ್ತಾ ಇದೆಯಾ? ಹಾರ್ಟ್ ರೇಟ್ ಜಾಸ್ತಿ ಆದಾಗಿದೆ. ಇಲ್ಲಿವರೆಗೂ ಕೇಳಿಸ್ತಾ ಇದೆ. ಇರೋದು ವಾರದಲ್ಲಿ ನೀನು ಅಗ್ನಿ ಅಲ್ಲ, ಬೂದಿ. ಈ ಪ್ರಪಂಚದಲ್ಲಿ ನಾನು ನಂದು ಅಂತ ಅಹಂಕಾರದಲ್ಲಿ ಮೆರೆದವರೆಲ್ಲ ಏನೇನೋ ಆಗೋಗಿದ್ದಾರೆ. ನೀನೊಬ್ಬ ಕೀಟ, ಅಗ್ನಿ. ನೀನು ಹುರಿಯೋ ಬೆಂಕಿ ಆದರೆ ನಾನು ಕಾಡ್ಗಿಚ್ಚು. ಬರಲ್ಲ ಬಂದರೆ ಎಲ್ಲವನ್ನೂ ಸುಡದೆ ಬಿಡೋದಿಲ್ಲ. ಭಯದ ಬಗ್ಗೆ ಎಲ್ಲರಿಗೂ ಪಾಠ ಮಾಡ್ತಿದ್ದೆ ಅಲ್ವಾ? ಇನ್ನು ಮುಂದೆ ನಿನ್ನ ಭಯ ಏನು ಅಂತ ನಾನು ತೋರಿಸ್ತೇನೆ. ವಿಕ್ರಾಂತ್ ಏನೋ ಮಾಡಿ ಅವನನ್ನು ಯಾಕೆ ಸಾಯಿಸ್ದೆ? ನನ್ನ ತಮ್ಮ ಧ್ರುವ ಮನೆ ತುಂಬ ಇಷ್ಟು ಚೂಟಿಯಾಗಿ ಓಡಾಡ್ಕೊಂಡಿದ್ದ. ವೀಲ್ ಚೇರ್ ಮೇಲೆ ಕುತ್ಕೊಳ್ಳೋ ಹಾಗೆ ಮಾಡಿಬಿಟ್ಟಲ್ಲ. ಈ ಪ್ರಪಂಚದಲ್ಲಿ ಪವಿತ್ರವಾದ ಸಂಬಂಧ ಅಮ್ಮ ಮಗನ ಸಂಬಂಧ. ಅಂಥದ್ದು ನೀನು ಹೆಂಡ್ತಿನ ನನ್ನ ತಾಯಿ ಅಂತ ಸುಳ್ಳು ಹೇಳಿ ಮನೆ ಕಳಿಸಿ ಮೋಸ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನಿನ್ನ ತಮ್ಮ ತೇಜಸ್ ಆ ರಾಸ್ಕನ್ನ ನನ್ನ ಫ್ಯಾಮಿಲಿಗೆ ತೊಂದರೆ ಕೊಡೋದಕ್ಕೆ ಚೂಬಿಟ್ಟೆ ಅಲ್ವಾ? ನಮ್ಮ ಮನೆಯವರು ನಿನಗೇನೋ ಮಾಡಿದ್ವಿ, ಏನು ಅನ್ಯಾಯ ಮಾಡಿದ್ವಿ. ಭಯ ಆಗ್ತಿದ್ಯಾ? ಇದೇನೂ ಅಲ್ಲ, ನಿನ್ನ ಕ್ಷಣ ಸಾಯಿಸ್ಬೋದು. ನೀನು ಸತ್ರ ನಿನ್ನ ಮುಕ್ತಿ ಕೊಟ್ಟಾಗುತ್ತೆ. ಇನ್ನೊಂದು ವಾರ ನೀನು ಬದುಕಿರಬೇಕು. ಭಯ ಅಂದರೆ ಏನು ಅಂತ ನಾನು ನಿನ್ನ ತಿಳಿಸಿ ಹೇಳಬೇಕು. ನೀನು ಬದುಕಿರೋ ಅಷ್ಟು ದಿನ ಸತ್ತು ಬದುಕಬೇಕು. ನಾನು ಅದನ್ನು ಕಣ್ತುಂಬ ನೋಡಬೇಕು. ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ನೀನು ಉಸಿರಾಡೋ ಉಸಿರಲ್ಲಿ ಕೂಡ ವೇದಾಂತ ವಸಿಷ್ಠನ ಬಗ್ಗೆ ಭಯ ಇರಬೇಕು. ಯಾಕಪ್ಪ ಅವನು ಸಮಾಸಕ್ಕೆ ಹೋದೆ ಅಂತ ಅಳಬೇಕು. ದೇವ್ರೆ ನನ್ನ ಮೊದಲು ಕರ್ಕೊಂಡ್ಬಿಡು, ಸಾವು ಕೊಟ್ರೆ ಸಾಕು ಅಂತ ದೇವ್ರಿಗೆ ಬೇಡ್ಕೋಬೇಕು. ಅಗ್ನಿ ಅಗ್ನಿ your time starts from today. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಪ್ರತಿದಿನ ನಾನು ಕಲ್ತಿದ್ದೆ.
ಬಾಸ್ ಅವ್ನು ಯಾರೋ ನಮ್ಮ ಜಾಗನೆಲ್ಲ ಕತ್ಲು ಮಾಡಿ ಮಿಂಚ್ ಥರ ಬಂದು ನಮ್ಮನ್ನೆಲ್ಲ ಹೊಡೆದೋಗ್ಬಿಟ್ಟ ಬಾಸ್. ಬಾಸ್ ನಿಮ್ಮ ಮುಖದಲ್ಲಿ ಭಯ. ಫಸ್ಟ್ ಟೈಮ್ ಬಾಸ್ ನಿಮ್ಮ ಮುಖದಲ್ಲಿ ಭಯ ಕಾಣಿಸ್ತಾ ಇದೆ. ಯಾಕೆ ಬಾಸ್? ಯಾರಾದರೂ ಬಂದಿದ್ರ ಬಾಸ್ ಇಲ್ಲಿ? ಏನಾದ್ರು ನಡೀತಾ ಬಾಸ್ ಇಲ್ಲಿ? ಅಪ್ಪ ಸುಸ್ತಾಯ್ತಪ್ಪ. ಈ ಮನೆ ಕೆಲಸನೆಲ್ಲ ಯಾರು ಕಂಡುಹಿಡಿದ್ರೆ ಏನೋ, ಎಷ್ಟು ಮಾಡಿದ್ರೂ ಮುಗಿಯಲ್ಲ ರೀ. ನಾಳೆ ನೀವು ಬರ್ತಾ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಒಳ್ಳೆ ರಿಫೈನ್ಡ್ ಆಯಿಲು, ಹಾಗೆ ಅಂಟುನುಂಡೆ ಮಾಡೋದಕ್ಕೆ ಒಳ್ಳೆ ಅಂಟು ಇವೆಲ್ಲ ತರಬೇಕು. ನಮ್ಮ ಆರ್ತಿಗೆ ಒಳ್ಳೆ ತಿಂಡಿಗಳನ್ನೆಲ್ಲ ಮಾಡಿಕೊಡ್ಬೇಕು. ಕೋಡ್ಬೇಳೆ, ನಿಪ್ಪಟ್ಟು, ಅಂಟುನುಂಡೆ ಎಲ್ಲ. ರೀ ಇಷ್ಟೊತ್ತು ನಾನು ನಿಮಗೆ ಹೇಳಿದ್ದು ಕೇಳಿಸ್ತಾ? ಹಾಂ, ಎಲ್ಲ ಕೇಳಿಸ್ತು. ಹೇಳಿ, ಏನೇನು ಥರ ಕೇಳಿದ್ದೆ? ಅದೇ ಅಕ್ಕಿ. ಏನ ರೀ, ಏನೇನು ಥರ ಕೇಳಿದ್ದೆ ಅಂತ ಕೇಳ್ತಿದ್ದೀನಿ. ಅದೇ ಹೇಳಿದ್ನಲ್ಲಪ್ಪ ರೀ, ಅಕ್ಕಿ, ಆಮೇಲೆ ಅಕ್ಕಿ ರೀ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ತುಪ್ಪ, ಎಣ್ಣೆ, ಅಂಟು, ಏನೇನೋ ಹೇಳಿದೆ. ಏನ್ರಿ ಆಗಿದೆ ನಿಮಗೆ? ನಿಮ್ಮ ಗಮನ ಎಲ್ಲಿದೆ? ಪರಿ, ಇವತ್ತು ನಮ್ಮ ಸೂಪರ್ವೈಸರು ಫೋನ್ ಮಾಡಿದಾಗ ನಾಳೆ ಒಂದು ದಿವಸ ರಜಾ ಕೊಡೋದಕ್ಕಾಗೋದಿಲ್ಲ, ಆಮೇಲೆ ಎಷ್ಟು ಬೇಕಾದರೂ ರಜೆ ತಗೊಳ್ಳಿ ಅಂತ ಹೇಳಿದ್ರಲ್ಲ. ಆ ವಿಷಯನ ನಾನು ಹೇಳಿದ್ನಲ್ಲ, ನಾಳೆ ಅಲ್ದಿದ್ರೇನು ನಾಡಿದ್ದು ಹೋಗ್ಬೋದು ಅಂತ. ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಅದು ಹಾಗಲ್ಲ ಪರಿ, ನಾಳೆ ಒಂದು ದಿವಸ ರಜಾ ಕೊಡೋದಕ್ಕಾಗೋದಿಲ್ಲ, ಆಮೇಲೆ ಎಷ್ಟು ದಿವಸ ಬೇಕಾದರೂ ರಜಾ ತಗೊಳ್ಳಿ ಅಂತ ಹೇಳಿದ್ರು ಅವರು. ನೀವೇನೋ ಹೇಳಿರ್ತೀರಾ, ಅವರೇನೋ ಅರ್ಥ ಮಾಡ್ಕೊಂಡಿರ್ತಾರೆ. ಅದಕ್ಕೆ ನೀವ್ಯಾಕೆ ಮನ್ಸಿಗೆ ಹಚ್ಕೊಂಡು ತಲೆ ಕೆಡಿಸ್ಕೊತಾ ಇದ್ದೀರಾ? ಅವರು ಅಷ್ಟು ಸುಲಭವಾಗಿ ಹಾಗೆಲ್ಲ ಮಾತಾಡೋರಲ್ಲ ಪರಿ. ಏನೋ ನಡೆದಿರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ರೀ ಬಿಟ್ಬಿಡ್ರಿ, ಏನೂ ಆಗಿರಲ್ಲ. ಮಲ್ಕೊಳ್ಳಿ, ಬನ್ನಿ. ಹಾಂ ರೀ, ಒಂದು ವಿಷಯ ನೆನಪಾಯಿತು. ನಾಳೆ ಸ್ವಲ್ಪ ಅಡ್ವಾನ್ಸ್ ಕೇಳಿ. ಯಾಕೆಂದರೆ ಆರತಿ ತುಂಬಿದ ಬಸ್ರಿ, ಡೆಲಿವರಿ ಡೇಟ್ ಹತ್ತಿರ ಬರ್ತಾ ಇದೆ. ಔಷಧಿ ಖರ್ಚು, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಹೀಗೆ ಏನೇನೋ ಖರ್ಚುಗಳಿರುತ್ತೆ. ಸ್ವಲ್ಪ ಕೇಳಿ. ಸರಿ ಪರಿ. ರೀ ಏನಿದು? ಇಡೀ ಫೈಲಲ್ಲಿ ಎಲ್ಲ ಕಡೆ ಹೇಜಿ ಅಂತಾನೆ ಇದೆಯಲ್ಲ. ಅನ್ಸುತ್ತೆ 7 ಲಕ್ಷ, 10 ಲಕ್ಷ, 20 ಲಕ್ಷ ಎಲ್ಲ ಸೇರಿದ್ರೆ ಹತ್ರ 88 ಲಕ್ಷ. ಇನ್ನೂ ಜಾಸ್ತಿ ಇದೆಯಲ್ಲ. ವಾಸರಿ ಫೌಂಡೇಶನ್ಗೆ ಎಲ್ಲಿಂದ ಬಂತು ಇಷ್ಟೊಂದು ಹಣ? ಎಲ್ಲಾದರೂ ವೇದಾಂತ ಹತ್ರ ತಿಂಗಳು ಸುಹಾಸಿನಿ ಫೌಂಡೇಶನ್ಗೆ ದುಡ್ಡು ಇಸ್ಕೊತಿರ್ಬೋದಾ?
ಆದರೆ ನೀ ಏಜ್ ಅಂದರೆ ಯಾರು ಅಷ್ಟೇ ಗೊತ್ತಾಗ್ತಿಲ್ವಲ್ಲ. ಏಜಿ ಅಂದರೆ ಅಗ್ನಿನಾ? ಅತ್ತೆ ಅಗ್ನಿಗೆ ದುಡ್ಡು ಕೊಡ್ತಿದ್ದಾರಾ? ಅದು ಲಕ್ಷ ಲಕ್ಷ ತಿಂಗಳು ಏನಕ್ಕಿರ್ಬೋದು? ಓಕೆ ಸರಿ. ಬೇಗ ತೆಲಿಗೆ. ಸಾರಿ ಎಲ್ಲಿಗೆ ತಮ್ಮ ಸವಾರಿ? ಹೊರಗಡೆ ಕೆಲಸ. ಹೌದು, ಇತ್ತೀಚೆಗೆ ಯಾವಾಗಲೂ ಮನೆಗೆ ಬರ್ತೀಯ, ಯಾವಾಗಲೂ ಹೊರಗಡೆ ಹೋಗ್ತೀಯ. ಏನು ಕತೆ ನಿಂದು? ಲೆಕ್ಕ ಚುಕ್ತ ಮಾಡ್ತಿದ್ದೆ. ನಮ್ಮ ಕುಟುಂಬನ ಈ ಪರಿಸ್ಥಿತಿಗೆ ತಳ್ಳಿದಾರಲ್ಲ, ಅವ್ರ ಲೆಕ್ಕ ಚುಕ್ತ ಮಾಡ್ತಿದ್ದೀನಿ. ಪ್ಲೀಸ್ ವೇದ, ಆವೇಶದಿಂದ ಆತರದಿಂದ ಏನು ಮಾಡ್ಕೋಬೇಡ. ಯಾವ ಫ್ಯಾಮಿಲಿನ ಉಳ್ಸೋದಕ್ಕೆ ನೀನು ಇಷ್ಟೆಲ್ಲ ಮಾಡ್ತಿದ್ಯೋ ಅದೇ ಫ್ಯಾಮಿಲಿಯಿಂದ ನೀನು ದೂರ ಆಗ್ಬಿಟ್ರೆ? ಆ ಥರ ಎಲ್ಲ ಏನೂ ಆಗಲ್ಲ ಮುನಿಯ. ನಿನ್ನ ಕೋಪದ ಬಗ್ಗೆ ನನಗೆ ಗೊತ್ತಿಲ್ವ ವೇದ. ನಿನ್ನ ಕೋಪ ಒಂಥರ ಕಲ್ಲಿದ್ಲಿದ್ದಂಗೆ, ಹಚ್ಚೋದೇ ಕಷ್ಟ. ಒಂದ್ಸತಿ ಹತ್ಕೊಂಡ್ಮೇಲೆ ಅದನ್ನು ಆರಿಸೋದಕ್ಕೆ ಸಾಧ್ಯನೇ ಇಲ್ಲ. ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ ವೇದ. ಹಾಗಂತ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಬೇಕಾ? ಅಯ್ಯೋ, ನಾನೆಲ್ಲಿ ಹಾಗಂದೆ ವೇದ. ನಿನ್ನ ಕೆಲಸ ನೀನು ಮಾಡು, ಬಟ್ ಲೀಗಲ್ ಪ್ರಾಬ್ಲಮ್ಸ್ ಬರ್ತಿರೋ ಥರ ನೋಡು. ನೀನು ಮಾಡೋ ಕೆಲಸ ಯಾರಿಗೂ ಗೊತ್ತಾಗಬಾರ್ದು. ಎಡಗೈನ ಮಾಡಿದ ಕೆಲಸ ಬಲಗೈ ಗೊತ್ತಾಗಬಾರ್ದು ಅಂತಾರಲ್ಲ, ಆ ಥರ ಇರಬೇಕು. ನಾನು ಬಂದೆ. ನೀನೇನು ಯೋಚನೆ ಮಾಡಬೇಡ ಮೂಲ್ಯ. ನಮ್ಮ ಮನೆಯವ್ರ ಮೇಲೆ ಯಾವತ್ತೂ ಯಾರೂ ಕಣ್ಣು ಹಾಕಲ್ಲ. ಕಣ್ಣು ಹಾಕೋರ್ನ ಬುಡದ ಸಮೇತ ಕಿತ್ತು ಹಾಕ್ತೀವಿ. ನಾನು ಬರ್ತೇನೆ. ನಮ್ಮನೇಲೆ ಒಂದು ವಿಷ ಸರ್ಪ ಆರಾಮಾಗಿ ಮಲ್ಕೊಂಡಿದೆ. ಅದ್ರ ಹೆಸರು ಸುಹಾಸಿನಿ. ನೀನು ಮನೆ ಹೊರಗಡೆ ಇದ್ದು ಹೊರಗಿಂದ ನಮ್ಮ ಮನೆ ತೊಂದರೆ ಕೊಡೋರ್ನ ಪೇಟೆ. ನನ್ನ ಮನೆ ಒಳಗಡೆನೇ ಇದ್ದು ಸುಹಾಸಿನಿ ಏನೋ ವಿಷ ಸರ್ಪನ ಹೆಂಗೆ ಆಟ ಆಡಿಸ್ತೀನಿ ಅಂತ ನೋಡ್ತಾ. ಸುಹಾಸಿನಿ ಹಲ್ ಕಿತ್ತು ಅವಳು ಕೈ ಕೊಡ್ತೀನಿ.